ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ಗುಲಾಬ್ ಜಾಮೂನ್ ಮಾಡ್ತಾಯಿದ್ದೀನಿ. MTR ಗುಲಾಬ್ ಜಾಮೂನಲ್ಲಿ ಜಾಮೂನ್ ತುಂಬ ಚೆನ್ನಾಗಿ ಬರುತ್ತೆ, ತಿನ್ನೋಕ್ಕೆ ರುಚಿಯಾಗೂ ಇರುತ್ತೆ. ಮಾಡೋದಂತೂ ತುಂಬ ಈಸಿ. ನೋಡ್ಕೊಳ್ಳಿ ಹೇಗೆ ಮಾಡ್ತೀನಿ ಅಂತ. ಈಗ ನಾನು 2 ಪ್ಯಾಕೆಟ್ ಜಾಮೂನ್ ಪೌಡರ್ ಹಾಕ್ಕೊಂಡಿದ್ದೀನಿ. ಈಗ ಇದಕ್ಕೆ 1/4 ಲೋಟ ಅಷ್ಟು, ಅಂದರೆ 1 ಲೋಟ ಬೇಡ ನೀರು, ಎಷ್ಟು ಬೇಕು ಅಂತ ನೋಡ್ಕೊಂಡು ಕಲಿಸ್ಕೊಳ್ಳಿ. 1/4 ಲೋಟ ಸಾಕು. ಆ್ಯಕ್ಚುಲಿ ನೋಡಿ ಅಷ್ಟೇ ಹಾಕಿದ್ದೀನಿ ನಾನು. ಇದನ್ನು ಆ್ಯಕ್ಚುಲಿ ತುಂಬ ನಾವು ಚಪಾತಿಗೆಲ್ಲ ನಾದ್ತೀವಲ್ಲ, ಆ ಥರ ಎಲ್ಲ ನಾದ್ಕೋಬಾರ್ದು. ಸಾಫ್ಟಾಗಿ ಕಲಿಸ್ಕೊಳ್ಬೇಕು. ಇನ್ನು ಸ್ವಲ್ಪ ನೀರು ಹಿಡಿಯುತ್ತೆ. ತುಂಬ ಗಟ್ಟಿಯಾಗೂ ಕಲಿಸ್ಬಾರ್ದು, ತುಂಬ ತೆಳ್ಳಗೂ ಕಲಿಸ್ಬಾರ್ದು. ಈ ಥರ ಮಾಡ್ಕೊಂಡು ಕಲಿಸ್ಕೊಂಡ್ರೆ ತುಂಬಾ ಚೆನ್ನಾಗಿ ಬರುತ್ತೆ. ಇವಾಗ ನೋಡಿ ಎಷ್ಟು ಚೆನ್ನಾಗಿ ಕಲಿಸ್ಕೊಂಡಿದ್ದೀನಿ. ಇದು ಈ ಥರ ಆದಮೇಲೆ ಇದೆ ಸಾಫ್ಟಾಗಿ ಮಿದ್ಕೋಬೇಕು, ಜಾಸ್ತಿ ಮಿದ್ದಬಾರ್ದು. ಈ ಚಪಾತಿ ಹಿಟ್ಟಿಗೆಲ್ಲ ಮಿದ್ದಂಗೆ ಮಾಡಿಬಿಟ್ರೆ ಜಾಮೂನು ಉಬ್ಬಲ್ಲ. ಅದಕ್ಕೆ ನೋಡಿ ಇಷ್ಟೇ, ಈ ಥರ ಮಾಡ್ಕೊಳ್ಬೇಕು. ಈ ಥರ ಸುಮಾರು ಒಂದು 5 ನಿಮಿಷ ಮಾಡ್ಕೊಳ್ಳಿ, ಚೆನ್ನಾಗಿ ಬರುತ್ತೆ. ನೋಡಿ ಇವಾಗ ಈ ಥರ ಸಾಫ್ಟಾಗಿ ಕಲಸಿದ್ದಾಗಿದೆ. ಈಗ ಇದನ್ನು 5 ನಿಮಿಷ ನಾವು ಹಾಗೆ ಬಿಟ್ಬಿಡಬೇಕು. ಒಂದು 5 ನಿಮಿಷ ನೆನೆಯಲಿಕ್ಕೆ ಹಿಟ್ಟನ್ನು ಬಿಡಬೇಕು. ನೋಡಿ ಎಷ್ಟು ಸಾಫ್ಟಾಗಿದೆ ಅಂತ ಕಾಣ್ತಾ ಇದೆಯಲ್ಲ, ಇಷ್ಟು ಸಾಫ್ಟಾಗಿ ಮಾಡಬೇಕು. ಕೈಗೆ ಏನಾದ್ರು ಅಂಟ್ಕೋತು ಅಂದರೆ ಒಂದು ಸ್ವಲ್ಪ ಹೀಗೆ ತುಪ್ಪನ ಒಂಚೂರು ಕೈಗೆ ಹಿಂಗೆ ಮಾಡ್ಕೊಳ್ಳಿ, ಆವಾಗ ಕೈಗೆ ಅಂಟ್ಕೊಳ್ಳಲ್ಲ. ಒಂದು 5 ನಿಮಿಷ ಬಿಟ್ಬಿಡೋಣ, ಆಮೇಲೆ ಉಂಡೆ ಮಾಡೋಣ. ಈಗ ಹಿಟ್ಟು ನೆನೆಯಕ್ಕೆ ಇಟ್ಟಿದ್ದೀವಲ್ವ ಜಾಮೂನ್ದು, ಅದಕ್ಕೆ ಇವಾಗ ಸಕ್ಕರೆ ಪಾಕ ಮಾಡ್ಕೊಳ್ಳೋಣ ಅಲ್ಲಿ ತನಕ. ಈಗ 1 ಪ್ಯಾಕೆಟ್ ಜಾಮೂನ್ ಪ್ಯಾಕೆಟ್ಗೆ 3 ಪಾವಷ್ಟು ಸಕ್ಕರೆ ಬೇಕಾಗುತ್ತೆ. ಈಗ ನಾನು 2 ಪ್ಯಾಕೆಟ್ ಹಾಕಿದ್ದೀನಿ ಅಲ್ವಾ, ಅದಕ್ಕೋಸ್ಕರ ಎಷ್ಟು ನಾವು ಈಗ ನಾನು 1.5 ಸೇರಷ್ಟು ಸಕ್ಕರೆ ಹಾಕ್ಕೊಂಡಿದ್ದೀನಿ. 1 ಸಕ್ಕರೆಗೆ 1 ನೀರು. ನೋಡಿ 1 ಸಕ್ಕರೆಗೆ 1 ನೀರು ಹಾಕ್ಕೊಳ್ಬೇಕು. 1 2 3 4 ಇವಾಗ ಇದನ್ನು ನಾವು ಸ್ಟವ್ ಹಚ್ಕೊಂಡು, ಇದೇನು ಎಳೆ ಪಾಕ ಆ ಥರ ಎಲ್ಲ ಏನೂ ಇಲ್ಲ, ಸಕ್ಕರೆ ಒಟ್ಟಿನಲ್ಲಿ ನೆನಿಬೇಕು ಅಷ್ಟೇ. ಇದು ಕರಗಬೇಕು, ಸಕ್ಕರೆ ಕರಗಿದ್ರೆ ಸಾಕು. ಒಂದು 5 ನಿಮಿಷ ಬೇಯಿಸ್ಕೊಂಡ್ರೆ ಸಾಕು. ಬೇಯಕ್ಕೆ ಶುರು ಆಗುತ್ತಲ್ಲ, ಆವಾಗಿಂದ 5 ನಿಮಿಷ ಬೆಂದರೆ ಸಾಕು. ಇವಾಗ ಸಕ್ಕರೆ ಎಲ್ಲ ಕರಗಾದ್ಮೇಲೆ ಬೇಯಕ್ಕೆ ಶುರು ಆಗುತ್ತೆ. ಈಗ ಇದು ನೆನೆದಿದೆ, 5 ನಿಮಿಷ ಆಗಿದೆ. ಈಗ ಪಾಕಕ್ಕೆ ಇಟ್ಟಿದ್ದೀನಿ. ಆ ಪಾಕ ಆಗೋ ತನಕ ಇದನ್ನು ಉಂಡೆ ಕಟ್ಕೊಳ್ಳೋಣ. ಮಾಡ್ಕೊಳ್ಬೇಕು. ಮಾಡ್ಕೊಂಡಿದ್ದನ್ನ 4 ಭಾಗ ಮಾಡ್ಕೊಳ್ಳೋಣ. ಕಟ್ಕೊಂಡು ಚೆನ್ನಾಗಿ ಮತ್ತೆ ಒಂದು ಸ್ವಲ್ಪ ಮಾಡ್ಕೊಂಡು ಹಾಗೆ ಅದನ್ನ ನೋಡಿ. ಹೀಗೆ ಚಿಕ್ಕದಾಗಿ ಒಂದೇ ಪೀಸ್ ಮಾಡಿಕೊಂಡ್ರೆ ನಮಗೆ ಉಂಡೆ ಕಟ್ಟೋದಕ್ಕೆ ಈಸಿ ಆಗುತ್ತೆ. ಈ ಥರ ನಾವು ಪ್ರತಿಯೊಂದನ್ನು ಉಂಡೆ ಕಟ್ಕೊಂಡು ನೋಡಿ. ಇದು ಆ್ಯಕ್ಚುಲಿ ಈ ಥರ ಸುತ್ತಿ ಒಂದ್ಸಲಿ ಪ್ರೆಸ್ ಮಾಡಿ ಮತ್ತೆ ಒಂದು ಸತಿ ಇದು ಮಾಡ್ಕೊಳ್ಳೋದ್ರಿಂದ ಉಂಡೆಗಳು ತುಂಬ ಚೆನ್ನಾಗಿ ಬರುತ್ತೆ. ಈ ಥರ ಒಂದು ಸಲ ಪ್ರೆಸ್ ಮಾಡಿ ಈ ಥರ ಮಾಡ್ಕೊಂಡು ಒಂದು ಹೊಟ್ಟೆಷ್ಟು ತುಪ್ಪ ಹಚ್ಕೊಂಡ್ರೆ ತುಂಬಾ ಒಳ್ಳೆಯದು. ಅದೀಗ ಸ್ವಲ್ಪ ಉಂಡೆ ಕಟ್ಟಿದ್ದೀನಿ, ಮತ್ತೆ ಅದೇ ಥರ ಮಾಡ್ಕೊಳ್ತಾ ಇದ್ದೀನಿ. ಹೀಗೆ ಎಲ್ಲ ಪೂರ್ತಿ ಆಗೋ ತನಕ ಹೀಗೆ ಒಂದೇ ಸತಿ ಉಂಡೆ ಕಟ್ಕೊಂಡ್ಬಿಡ್ಬೇಕು. ಆಮೇಲೆ ಎಣ್ಣೆ ಇಟ್ಕೊಂಡ್ರೆ ಕರಿಯೋದು ತುಂಬ ಸುಲಭ ಆಗುತ್ತೆ ಅಲ್ವಾ. ಚೆನ್ನಾಗಿ
ನೋಡಿ ಈಗ ಸಕ್ಕರೆ ಎಲ್ಲ ಕರಗಿದೆ. ಈಗ ಒಂದು 5 ಮಿನಿಟ್ಸ್ ಅಷ್ಟು ಕುದಿಬೇಕು. ಪಾಕ ಕುದಿಯೋ ತನಕ ನಾವು ಎಣ್ಣೆ ಕಾಯಿಸೋಕೆ ಇಟ್ಕೊಳ್ಳೋಣ. ಎಣ್ಣೆ ತುಂಬ ಕಾಯಬಾರ್ದು, ಯಾಕೆಂದರೆ ಮೇಲೆ ಹೋಗೋಷ್ಟು ಕಾದ್ಬಿಟ್ರೆ ಎಣ್ಣೆ ಜಾಮೂನು ಒಂಥರ ಸೀದೋಗ್ಬಿಡುತ್ತೆ, ಒಳಗಡೆ ಹಸಿ ಇರುತ್ತೆ. ಸೊ ಎಣ್ಣೆ ಬಿಸಿ ಆಗುತ್ತಲ್ಲ, ಇನ್ನೇನು ತುಂಬ ಕಾಯುತ್ತೆ ಅನ್ನುವಾಗ ನಾವು ಜಾಮೂನು ಹಾಕಬೇಕು. ಆ್ಯಕ್ಚುಲಿ ಏನೇ ನಾವು ಕರಿಬೇಕಂದ್ರೂ ಎಣ್ಣೆ ಹಾಕುವಾಗ ನಾವು ಆದಷ್ಟು ಮಾತಾಡಬಾರ್ದು. ನಾನೀಗ ವಿಡಿಯೋ ಮಾಡೋಕ್ಕೋಸ್ಕರ ಮಾತಾಡ್ಬಿಟ್ಟಿದ್ದೀನಿ. ಇವಾಗ ನೋಡಿ ಇಲ್ಲಿ ಸಕ್ಕರೆ ಪಾಕ ಕುದೀತಾ ಇದೆ. ಇದು ಪಾಕ ಆಗಬಾರ್ದು, ಪಾಕ ಆಗಿಬಿಟ್ರೆ ಜಾಮೂನು ಅರಳಲ್ಲ. ಸೊ ಒಂದು 5 ನಿಮಿಷ ಬೆಂದರೆ ಸಾಕು. ಇವಾಗ ಒಂದು 5 ನಿಮಿಷ ಕುದ್ದಿದೆ. ಈಗ ನಾವು ಇದನ್ನು ಸ್ಟವ್ ಆಫ್ ಮಾಡ್ಕೊಂಡ್ಬಿಡೋಣ. ಸ್ಟವ್ ಆಫ್ ಮಾಡ್ಕೊಂಡ್ಬಿಟ್ಟು ಮುಚ್ಚಿಟ್ಬಿಡೋಣ. ಪಾಕ ಬಿಸಿನೇ ಇರಬೇಕು. ಸಕ್ಕರೆ ಪಾಕ ಕುದಿಯೋ ತನಕ ಉಂಡೆ ಎಲ್ಲನೂ ರೆಡಿಯಾಗಿದೆ. ಈಗ ಎಣ್ಣೆಗೆ ಹಾಕೋಣ ಅಂತ ನೋಡೋದಕ್ಕೆ ಒಂಚೂರು ಹಾಕ್ಬಿಟ್ಟು ನೋಡೋಣ. ನೋಡಿ ಬಬಲ್ಸ್ ಬೇಳ್ತಾ ಇದೆ, ಇದಾಗಿದೆ ಅಂತ. ಸೊ ಈಗ ನಾವು ಜಾಮೂನನ್ನು ಹಾಕ್ಬೋದು. ನೋಡಿ ಎಷ್ಟು ದಪ್ಪ ಆಯಿತು. ಈಗ ಜಾಮೂನನ್ನು ಈ ಥರ ಬಿಡೋಣ. ಹಾಕಾಗಿದೆ. ಈಗ ಸುಮ್ಮನೆ ಸ್ಲೈಟಾಗಿ ಹಿಂಗೆ ಮಾಡಿಕೊಂಡ್ರೆ ಅಕಸ್ಮಾತ್ ಅಲ್ಲಿ ಕೆಳಗಡೆ ಅಂಟ್ಕೊಂಡಿದ್ರೆ ಅದು ಬಿಟ್ಕೊಡುತ್ತೆ. ನೋಡಿ ಈ ಥರ ನೋಡಿ ಎಷ್ಟು ಉಪ್ಕೊಂಡು ಬಂದಿದೆ ಅಲ್ಲ, ಚೆನ್ನಾಗಿ ಬಂದಿದೆ. ಇದು ಗೋಲ್ಡನ್ ಕಲರ್ ಬರೋ ತನಕ ಸ್ವಲ್ಪ ಕರೆದ್ರೆ ಚೆನ್ನಾಗಿರುತ್ತೆ. ಸ್ವಲ್ಪ ಇನ್ನೂ ಸ್ವಲ್ಪ ಕರಿಬೇಕು, ಇನ್ನೊಂದು 5 ನಿಮಿಷ ಕರಿಬೇಕು. ನೋಡಿ ಜಾಮೂನು ಎಷ್ಟು ಚೆನ್ನಾಗಿ ಕರಿತಾ ಇದೆ. ಇವಾಗ ನೋಡಿ ಕರ್ದಿದ್ದಾಗಿದೆ. ಈಗ ಜಾಮೂನನ್ನು ತೆಗಿಯೋಣ. ಫಸ್ಟ್ ನಾವು ಸ್ವಲ್ಪ ಕೆಂಪಿರೋದೆಲ್ಲ ತೆಗಿತಾ ಇದ್ರೆ ಅಲ್ಲಿ ತನಕ ವೈಟ್ ಇರೋದನ್ನು ಕರಿಯೋದಕ್ಕೆ ಆಗುತ್ತೆ. ನೋಡಿ ಘಮ ಘಮ ಅಂತ ಜಾಮೂನು ರೆಡಿಯಾಗಿದೆ. ಮನೆ ತುಂಬ ವಾಸನೆ ಎದ್ದಿದೆ, ಘಮ ಘಮ ಅಂತ ಪರಿಮಳ ಹರಡ್ತಾ ಇದೆ. ಇನ್ನೂ ಸಕ್ಕರೆ ಹಾಕಲೇ ಇಲ್ಲ, ಆಗಲೇ ವಾಸನೆ ಬರ್ತಾ ಇದೆ, ಗಬ್ಬಂತ ಇದೆ. ನೋಡಿ ಈಗ 2ನೇ ಟ್ರಿಪ್ ಜಾಮೂನು ಬಿಡ್ತಾ ಇದ್ದೀನಿ. ತನ್ನಷ್ಟಕ್ಕೆ ನೋಡಿ ಎಷ್ಟು ಚೆನ್ನಾಗಿ ಹೊರಗಡೆ ಮೇಲ್ಗಡೆ ಬರುತ್ತೆ. ಅದು ಜಾಮೂನು ತಿನ್ನೋದೇ ಒಂದು ಮಜಾ, ಚೆನ್ನಾಗಿರುತ್ತೆ. ಸಕ್ಕರೆ ಇಷ್ಟ ಇರೋ ತುಂಬ ಸ್ವೀಟ್ ಬೇಕು ಅಂತ ಅನ್ನೋರು ಪಾಕದ ಜೊತೆ ತಿನ್ನಿ, ತುಂಬ ಸ್ವೀಟ್ ಬೇಡ ಅನ್ನೋರು ವಿತೌಟ್ ಪಾಕ ತಿನ್ನಿ. ಈಗ ನೋಡಿ 2ನೇ ಟ್ರಿಪ್ಪಿಂದು ಜಾಮೂನು ಕೂಡ ರೆಡಿಯಾಗಿದೆ. ಈಗ ಇದನ್ನೆಲ್ಲ ಒಟ್ಟಿಗೆ ಹಾಕ್ಬಿಟ್ಟು ಈಗ ಸಕ್ಕರೆ ಪಾಕ ಹಾಕೋಣ. ಜಾಮೂನು ಕರ್ದಾಗಿದೆ. ಇದಕ್ಕೆ ನಾವು ಸಕ್ಕರೆ ಕರಗಿಸ್ಕೊಂಡಿದ್ವಲ್ವ ಅದನ್ನು ಹಾಕೋಣ. ಆ್ಯಕ್ಚುಲಿ ಹೇಳಬೇಕು ಅಂದರೆ ಯಾವ ಪಾತ್ರೆಯಲ್ಲಿ ನೀವು ಹಿಟ್ಟು ಪೌಡರು ಜಾಮೂನು ಪೌಡ್ರನ್ನ ಮಿಕ್ಕೊಂಡಿರ್ತೀರ ಅದರಲ್ಲೇ ತೆಗೆದ್ರೆ ಒಳ್ಳೆಯದು. ಅದಕ್ಕೋಸ್ಕರನೇ ನೀವು ಕಲಿಸ್ಕೊಳ್ವಾಗ್ಲೇ ದೊಡ್ಡ ಪಾತ್ರೆಗೆ ಕಲಿಸ್ಕೋಬೇಕು. ಒಂದು 5 ನಿಮಿಷ ಆದಮೇಲೆ ಇದು ದಪ್ಪಗೆ ಮುಟ್ಕೊಡುತ್ತೆ. ಈಗ ಇದಕ್ಕೆ ಮುಚ್ಚಿಟ್ಬಿಡೋಣ ಒಂದು 5 ನಿಮಿಷ. ನೋಡೋಣ, ಈಗ 5 ನಿಮಿಷ ಆಗಿದೆ. ಓಪನ್ ಮಾಡ್ತಾ ಇದ್ದೀನಿ. ಆಹಾ, ಎಷ್ಟು ಚಂದವಾಗಿರೋಂತಹ ಎಮ್ಮೆ ಜಾಮೂನು ರೆಡಿಯಾಗಿದೆ. ಇದು ನನ್ನ ಮೊಮ್ಮಗಳ ಹುಟ್ಟುಹಬ್ಬಕ್ಕೆ ಅಜ್ಜಿ ಮಾಡಿರೋಂತಹ ಜಾಮೂನು. ನೋಡಿ ಜಾಮೂನು ಎಷ್ಟು ಚೆನ್ನಾಗಾಗಿದೆ ಅಲ್ಲ, ತಿನ್ನಬೇಕು ಅಂತ ಬಾಯಲ್ಲಿ ನೀರು ಬರ್ತಾ ಇದೆ ಅಲ್ವಾ. ಓಕೆ, ಬಾಯ್, ಥ್ಯಾಂಕ್ ಯು. ಈಗ ಜಾಮೂನನ್ನು ಹೇಗೆ ಮಾಡೋದು ಅಂತ ತೋರಿಸಿದ್ದೀನಿ. ಮಾಡ್ಕೊಳ್ಳಿ, ತಿನ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ಹಾಕಿದ ತಕ್ಷಣವೇ ಏನಾದರೂ ಹಾಕಿದಾಗ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಬಾಯ್.